ಇನ್ನೊಂದು ಮೂರನೇದು ನಮ್ಮೆಲ್ಲರಿಗೂ ಇಷ್ಟವಾಗಿರೋದು ನಿದ್ರಾ ಅವಸ್ಥೆ ಅಂತ. ಮಲ್ಕೊಂಬಿಡೋದು ಮಲ್ಕೊಂಬಿಡೋದು ಅಂತ ಕಾಮನ್ ಮ್ಯಾನ್ ಆಗಿ ಹೇಳೋದು. ಬಟ್ ಈ ನಿದ್ರಾವಸ್ಥೆಯಲ್ಲಿ ಶರೀರವೂ ಇಲ್ಲ, ಜಗತ್ತೂ ಇಲ್ಲ ಅಂತ. ಸೊ ಈ ಅನುಭವ ಕಾಮನ್ ಮ್ಯಾನಿಗೆ, ಸಾಮಾನ್ಯ ಜನರಿಗೆ ಇದು ಅನುಭವ ಆಗಿದೆ. ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ನಿದ್ರಾವಸ್ಥೆ, ಇದು ಎಲ್ಲರಿಗೂ ಇರುವಂಥದ್ದು. ಈಗ ಈ ಮೂರು ವಿಚಾರಗಳನ್ನ ಮೀರಿದ ಒಂದು ನಾಲ್ಕನೇ ಅವಸ್ಥೆ ಇದೆ, ಅದನ್ನ ತುರಿಯ ಅಂತ ಹೇಳಿದ್ರು. ಅದನ್ನ ಕಂಡುಕೊಂಡ ಮೇಲೆ ಐದನೇ ಅವಸ್ಥೆಯ ಜಾಗೃತ ಆಗತ್ತೆ, ಅದನ್ನ ತುರಿಯಾತೀತ ಅವಸ್ಥೆ ಅಂದ್ರು. ಈ ಮುಖ್ಯದ ಎರಡು ಯೋಗಿಗಳಿಗೆ ಬೇಕಾಗಿರುವಂತ, ಅಂದ್ರೆ ಯಾರು ಅಧ್ಯಾತ್ಮದ ಸಾಧನೆಯಲ್ಲಿದ್ದಾರೋ ಅವರು ಜಾಗೃತ, ಎಚ್ಚರ ಅವಸ್ಥೆ, ಸ್ವಪ್ನ ಅವಸ್ಥೆ, ನಿದ್ರಾವಸ್ಥೆಯನ್ನ ದಾಟ್ಕೊಂಡು ಅವರು ತುರಿಯಾವಸ್ಥೆಗೆ ಅವರು ಸಾಧನೆ ಮಾಡ್ತಾರೆ. ಆದರೆ ಈ ಪ್ರೋಸೆಸ್ಸಲ್ಲಿ ಏನೇನಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಆವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ವಿದ್ಯೆ ಯಾಕೆ ಕಲಿಬೇಕಪ್ಪ ಅಂತ.